ನಿನ್ನ ಜೀವನ ಸಂಪೂರ್ಣವಾಗಿ ಕುಸಿಯುತ್ತಿರುವಂತೆ ಕಾಣುತ್ತಿದ್ದರೆ ಗಮನದಿಂದ ಕೇಳು. ಶಿವನು ಶಿಷ್ಟಿಗಾಗಿ ನಾಶವನ್ನಾಗಿಸುವುದಿಲ್ಲ. ಶಿವನು ಪುನಃ ನಿರ್ಮಿಸಲು ನಾಶಪಡಿಸುತ್ತಾನೆ. ಮಹಾದೇವನು ಜೀವನಕ್ಕೆ ಪ್ರವೇಶಿಸಿದಾಗ ಅವರು ಮೊದಲು ತೆಗೆದು ಹಾಕುವುದು ಬಂಧನೆ. ಜನರು ಹೋಗಿಬಿಡುತ್ತಾರೆ, ಸಂಬಂಧಗಳು ಮುರಿಯುತ್ತವೆ, ಆರಾಮ ಮಾಯವಾಗುತ್ತದೆ. ನಂತರ ಅವರು ಅಹಂಕಾರವನ್ನು ಮುರಿಯುತ್ತಾರೆ, ಯೋಜನೆಗಳು ವಿಫಲವಾಗುತ್ತವೆ, ನಿನ್ನ ನಿಯಂತ್ರಣ ಕುಸಿಯುತ್ತದೆ. ನಂತರ ಅವರು ಮೌನವನ್ನು ಸೃಷ್ಟಿಸುತ್ತಾರೆ. ಉತ್ತರಗಳಿಲ್ಲ, ಸ್ಪಷ್ಟತೆ ಇಲ್ಲ, ಒಂದು ಶಾಂತ ನಿಶ್ಚಲತೆ. ಇಲ್ಲಿ ಹೆಚ್ಚಿನ ಭಕ್ತರು ಹೆದರಿಬಿಡುತ್ತಾರೆ. ಆದರೆ ಪರಿವರ್ತನೆ ಇಲ್ಲಿ ಆರಂಭವಾಗುತ್ತದೆ, ಏಕೆಂದರೆ ನಿನ್ನನ್ನು ನಾಶ ಮಾಡುತ್ತಿರುವುದನ್ನು ಬಿಟ್ಟುಬಿಡದೆ ಶಿವನು ಆಶೀರ್ವಾದ ಮಾಡಲಾರ. ಹೀಗಾಗಿ ಎಲ್ಲವೂ ಕುಸಿಯುತ್ತಿರುವಂತೆಯೇ ಕಂಡುಬಂದರೆ ಪ್ರತಿರೋಧಿಸಬೇಡ, ಹೋಗುತ್ತಿರುವುದನ್ನು ಹಿಡಿದುಕೊಳ್ಳಬೇಡ. ಶಿವನು ನಿನ್ನ ಜೀವನವನ್ನು ನಾಶಪಡಿಸುತ್ತಿಲ್ಲ, ನೀನು ಎಂದಿಗೂ ಬಿಡದಿದ್ದದನ್ನು ಅವರು ತೆಗೆದು ಹಾಕುತ್ತಿದ್ದಾರೆ. ನೀನು ನಾಶವಾಗುತ್ತಿಲ್ಲ, ನೀನು ಶುದ್ಧವಾಗುತ್ತಿದ್ದುದು, ನೀನು ತಯಾರಾಗುತ್ತಿದ್ದುದು. ಹರ ಹರ ಮಹಾದೇವ.